ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಉಪ್ಪಿಟ್ಟು. ನಾವು ಉಪ್ಪಿಟ್ಟನ್ನ ಒಂದು 3-4 ಥರ ವೆರೈಟಿಯಲ್ಲಿ ಮಾಡ್ತೀವಿ, ಒಂದು 2-3 ರವೆಯಲ್ಲಿ ಮಾಡ್ತೀವಿ. ಸೊ ನಾನು ಇವತ್ತೇಳಿ ಮೀಡಿಯಮ್ ರವೆ ತೊಗೊಂಡು ಒಂದು ರೀತಿಯಲ್ಲಿ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಲ್ಲಿ ಒಂದು 5-6 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಒಂದು ದಪ್ಪ ಈರುಳ್ಳಿ ಅಥವಾ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೋಬೇಕು. ಜೊತೆಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಅದು ಕೂಡ ಸಣ್ಣ ಕಟ್ ಮಾಡ್ಕೊಂಡಿರೋದು. ಮತ್ತು ಉಪ್ಪಿಟ್ಟಿಗೆ ನಾನಿಲ್ಲಿ ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೀನಿ. 1.5 ಬೌಲ್ ಆಗುವಷ್ಟು ಮೀಡಿಯಮ್ ಸೈಜ್ ರವೆ, ಮತ್ತು 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ಅಥವಾ ಹಸಿ ಕೊಬ್ಬರಿ, ಜೊತೆಗೆ ಫ್ಲೇವರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿರೋದು, ಮತ್ತು ರುಚಿಗೆ ಉಪ್ಪು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಎಣ್ಣೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 2 ದೊಡ್ಡ ಕಪ್ಪಲ್ಲಿ ನೀರು ಕಾಯಿಸ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಬಿಸಿ ಆಗಿದೆ. ಸೊ ಇವಾಗ ಒಗ್ಗರಣೆ ಮಾಡೋಣ. ನಾನಿಲ್ಲೊಂದು ಪ್ಯಾನ್ ಅಥವಾ ಬಾಣಲಿ ತೊಗೊಂಡು ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಆವಾಗನೇ ಟೇಸ್ಟ್ ಬರೋದು. ಇದರಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದೆ. ಸೊ ಈ ಎಣ್ಣೆ ಕಾಯಕ್ಕಿಡೋಣ. ಸೊ ಒಂದು 30 ಸೆಕೆಂಡ್ಸ್ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಬೇಕಂದರೆ ಜೀರಿಗೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡಿ, ಅದು ಹಾಕಲೇಬೇಕಂತ ಏನಿಲ್ಲ. ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಸ್ವಲ್ಪ ಅದು ಖಾರ ಬಿಡಲಿ ಅಂತ ಎಣ್ಣೆಗೆ ಫಸ್ಟೇ ಮೆಣಸಿನ್ಕಾಯಿನ ಫ್ರೈ ಮಾಡಿ ಈ ಕಟ್ ಮಾಡಿರೋವಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಇದರಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಬೇಕಂದರೆ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಟೊಮೊಟೊನ ಡೀಪ್ ಫ್ರೈ ಮಾಡಬೇಕು ನೀಟಾಗಿ. ಟೊಮೆಟೊ ಡೀಪ್ ಫ್ರೈ ಆಗಿದೆ. ಈಗ ನಾನಿಲ್ಲಿ 1 ಬೌಲಷ್ಟು ರವೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ನಾನು 1.5 ಬೌಲಷ್ಟು ತೊಗೊಂಡಿದ್ದೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ರವೆ ಅಂದರೆ 1.5 ಬೌಲಷ್ಟು ರವೆ ಸೇರಿಸಿ ಇದನ್ನು ನೀಟಾಗಿ, ರವೆ ಕೂಡ ನೀಟಾಗಿ ಇದರಲ್ಲೇ ಫ್ರೈ ಆಗಬೇಕು. ರವೆ ಫುಲ್ ಕೆಂಪಗಾಗೋ ಹಾಗೆ ನೀಟಾಗಿ ಹುರಿಬೇಕು. ತಳಕ್ಕೆ ಸೇರಿಸಿ ಸ್ಪೂನ್ ಹಾಕಿ ತಿರುಗಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು, ಜಾಸ್ತಿ ಹೈ ಫ್ಲೇಮ್ ಕೊಟ್ಟರೆ ಬೇಗ ತಳ ಹಿಡಿಯುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ರವೆ ಹುರಿದು ನೋಡಿ, ಇದು ಕಂಪ್ಲೀಟ್ ರೆಡ್ಡಿಶ್ ಆಯಿತು ರವೆ. ಇದನ್ನು ನೀಟಾಗಿ ಕಂಪ್ಲೀಟ್ ಹುರಿದ್ಮೇಲೆ ನಾನು ಚೆನ್ನಾಗಿ ಕಾಯಿಸಿಟ್ಟಿದ್ದಂಥ ನೀರನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಹುಷಾರಾಗಿ ನೀರು ಹಾಕ್ಕೋಬೇಕು, ತುಂಬ ಕುದೀತಿರುತ್ತೆ, ಸಿಡಿದು ಬಿಡುತ್ತೆ, ಗಂಟಾಗಬಾರ್ದು. ಸೊ ನೋಡಿ ನೀಟಾಗಿ ಸಾಫ್ಟಾಗಿ ಸೇರಿಸಿ
ಎಷ್ಟು ಕಂಪ್ಲೀಟ್ ಸಾಫ್ಟ್ ಆಯಿತು ನೋಡಿ. ಇದಕ್ಕೆ ತುರಿದಿಟ್ಟಿದ್ದಂಥ ಒಂದು ಬೌಲ್ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಹಸಿಕಾಯಿ ಫ್ಲೇಮ್ ಫುಲ್ ಕಂಪ್ಲೀಟ್ ಕಮ್ಮಿ ಇಟ್ಕೊಂಡು ತೆಂಗಿನಕಾಯಿ ಸೇರಿಸಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಕರೆಕ್ಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿದ್ದಂಥ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ಪೂನಲ್ಲಿ ಹಿಂಗೆ ತಿರುಗಿಸಿದ್ರೆ ಎಷ್ಟು ಸಾಫ್ಟ್ ಸ್ಪಾಂಜಿ ಆಗಿದೆ ಇಟ್ಬಿಟ್ಟು. ಸೊ ಇವಾಗ ಇದನ್ನು ಸರ್ವ್ ಮಾಡೋಣ. ಉಪ್ಪಿಟ್ಟು ಅಂದಮೇಲೆ ಉಪ್ಪಿನಕಾಯಿ ಇಲ್ಲ ಅಂದರೆ ಹೇಗೆ ಅಲ್ವಾ? ಸೊ ನಾನಿವತ್ತು ಉಪ್ಪಿಟ್ಟನ್ನ ಉಪ್ಪಿನಕಾಯಿ ಮತ್ತು ಹಪ್ಪಳದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಜೋಳದ ಹಪ್ಪಳ ಮತ್ತು ಅಕ್ಕಿ ಹಪ್ಪಳ ಇದು ಕೂಡ ಮನೆಯಲ್ಲೇ ಮಾಡಿರೋವಂಥದ್ದು. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ಮನೆಯಲ್ಲಿ ನೀವು ಕೂಡ ಒಂದ್ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತು ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.